ಯಾವ ಹೂವು ಯಾರ ಮುಡಿಗೋ ಭಾಗ 147. ಪ್ರೀತಮ್ ಏರ್ಪೋರ್ಟ್ನಲ್ಲಿ ಶರಣ್ಯಳಿಗಾಗಿ ಕಾಯುತ್ತಿದ್ದ. ಸರಿಯಾಗಿ 11 ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಯಿತು ಎಂದು ಅನೌನ್ಸ್ ಮಾಡಿದ ತಕ್ಷಣ ಪ್ರೀತಮ್ ಹೃದಯ ಜೋರಾಗಿ ಹೊಡೆದುಕೊಳ್ಳಲಾರಂಭಿಸಿತು. ಹೃದಯ ಬಡಿತವನ್ನು ತಾನೇ ಪರೀಕ್ಷಿಸುವವನಂತೆ ಅವನು ಪದೇ ಪದೇ ತನ್ನ ಎದೆಯ ಮೇಲೆ ಕೈ ಇಡುತ್ತಿದ್ದ. ಪ್ರೀತಮ್ನ ಕಣ್ಣುಗಳು ಶರಣ್ಯಾಳನ್ನು ನೋಡಲು ಕಾತರಿಸುತ್ತಿದ್ದವು. ಅವನು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿತು. ಶರಣ್ಯ ಏರ್ಪೋರ್ಟ್ನಲ್ಲಿನ ಎಲ್ಲಾ ಪ್ರೊಸೀಜರ್ಸ್ ಮುಗಿಸಿ ಹೊರಗೆ ಬಂದ. ಪ್ರೀತಮ್ ಅವಳ ಬಳಿ ಬಂದ. ಶರಣ್ಯ ಪ್ರೀತಮ್ನನ್ನು ಗುರುತಿಸಿದಳು. ಇಬ್ಬರ ಕಣ್ಣುಗಳು ಬೆರೆತವು. ಇಷ್ಟು ವರ್ಷ ತಮ್ಮ ಪ್ರೀತಿ ಬಗ್ಗೆ ಏನು ಹೇಳಲಾಗದ ಇಬ್ಬರ ಒತ್ತಾಟ, ತೊಳಲಾಟ ಎಲ್ಲವೂ ಅವರ ಕಣ್ಣಿನಲ್ಲಿ ವ್ಯಕ್ತವಾಗುತ್ತಿತ್ತು. ಅಲ್ಲಿನ ಗದ್ದಲದಿಂದ ವಾಸ್ತವಕ್ಕೆ ಬಂದ ಇಬ್ಬರು ಏನು ಮಾತನಾಡಲು ಸಾಧ್ಯವಾಗದೆ ಮೌನವಾಗಿ ಕಾರ್ ಬಳಿ ಬಂದರು. ಶರಣ್ಯ ಕಾರ್ ಹಿಂದಿನ ಸೀಟ್ನಲ್ಲಿ ಕುಳಿತಳು. ಪ್ರೀತಮ್ ಕೂಡ ಏನು ಮಾತನಾಡದೆ ಮನೆ ಕಡೆ ಕಾರ್ ಡ್ರೈವ್ ಮಾಡಿದ. ಶರಣ್ಯಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಅದನ್ನು ಕನ್ನಡಿಯಲ್ಲಿ ಗಮನಿಸಿದ ಪ್ರೀತಮ್ನ ಮನಸ್ಸು ಕೂಡ ಮೌನವಾಗಿ ರೋಧಿಸುತ್ತಿತ್ತು. ಪ್ರೀತಮ್ ಮನಸ್ಸಿನಲ್ಲಿ ಶರಣ್ಯ ಯಾಕೆ ಅಳ್ತಿದ್ದಾಳೆ, ಅವಳನ್ನ ಕರ್ಕೊಂಡು ಬರೋಕೆ ಸಂಜು ಬಂದಿಲ್ಲ ಅಂತ ಬೇಜಾರಾಗಿದ್ದಾಳ ಎಂಬ ಯೋಚನೆ ಬಂದ ತಕ್ಷಣ ಸಂಜು ಬರ್ತಾನೆ ಅನ್ಕೊಂಡಿದ್ರಿ ಅನ್ಸತ್ತೆ. ಇವತ್ತು ಅವನು ನಡೆಸುತ್ತಿರೋ ಕೇಸ್ನ ಸಲುವಾಗಿ ಕೋರ್ಟ್ಗೆ ಹೋಗ್ಬೇಕಿತ್ತು. ಪಂಕಜ್ನನ್ನು ಕಳಿಸೋಣ ಅನ್ಕೊಂಡ. ಆದ್ರೆ ಮನೆಯವರಿಗೆ ಸರ್ಪ್ರೈಸ್ ಇರ್ಲಿ ಅಂತ ನೀವು ಹೇಳಿದ್ರಿಂದ ನನ್ನನ್ನು ಹೋಗು ಅಂದ. ಅದಕ್ಕೆ ಬಂದ. ಪ್ಲೀಸ್ ಬೇಜಾರಾಗ್ಬೇಡಿ, ಅಳ್ಬೇಡಿ. ಅವನು ಹೇಳಿದ ತಕ್ಷಣ ಬರೋಕೆ ನಾನು ಒಪ್ಕೋಬಾರ್ದಿತ್ತು. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಸಾರಿ ಎಂದಿದ್ದನ್ನ ಕೇಳಿ ಶರಣ್ಯಾಳ ದುಃಖ ಇನ್ನೂ ಹೆಚ್ಚಾಯ್ತು. ಅವಳು ಕೋಪದಿಂದ ಕಾರ್ ನಿಲ್ಸಿ ಪ್ರೀತಮ್ ಎಂದು ಕೂಗಿದಳು. ಅವಳ ಆ ಕೂಗಿಗೆ ಬೆಚ್ಚಿ ಬಿದ್ದವನಂತೆ ಪ್ರೀತಮ್ ಕಾರನ್ನು ಸೈಡ್ಗೆ ನಿಲ್ಲಿಸಿದ. ತಕ್ಷಣ ಕಾರ್ನಿಂದ ಕೆಳಗೆ ಇಳಿದ ಶರಣ್ಯ ವೇಗವಾಗಿ ನಡೆಯಲಾರಂಭಿಸಿದಳು. ಪ್ರೀತಮ್ ಗಾಬರಿಯಿಂದ ಅವಳನ್ನು ಹಿಂಬಾಲಿಸುತ್ತಾ ಬಂದ. ಶರಣ್ಯ ಒಂದಷ್ಟು ದೂರ ನಡೆದು ಒಂದು ಮರದ ಬಳಿ ಬಂದು ನಿಂತಳು. ಬಿಕ್ಕಳಿಸಿ ಅಳುತ್ತಿದ್ದ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಪ್ರೀತಮ್ಗೆ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ನಿಂತ. ಹೀಗೆ ಅರ್ಧ ಗಂಟೆ ಕಳೆಯಿತು. ಕೊನೆಗೆ ಶರಣ್ಯ ಅಳುತ್ತಲೇ ಇದ್ದಳು. ಪ್ರೀತಮ್ ಶರಣ್ಯಾಳ ಮುಂದೆ ಬಂದು ನಿಂತು ಏನಾಯ್ತು, ಏನಾದ್ರೂ ಪ್ರಾಬ್ಲಮಾ ಎಂದಾಗ ಶರಣ್ಯ ಪ್ರೀತಮ್ನ ಶರ್ಟ್ ಕಾಲರ್ ಅನ್ನು ಹಿಡಿದುಕೊಂಡು ಹೌದು, ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ಸ್. ನಾನು ಅಷ್ಟು ವರ್ಷದಿಂದ ನಿಮ್ಮನ್ನ ಪ್ರೀತಿ ಮಾಡ್ತಿದ್ರು ನಿಮ್ ಹತ್ರ ಹೇಳ್ಕೊಳಕ್ಕೆ ಆಗ್ಲಿಲ್ಲ ಅಲ್ವಾ, ಅದೇ ಪ್ರಾಬ್ಲಮ್. ನಿಮ್ಮನ್ನ ಮರೆತು ಇನ್ಯಾರನ್ನು ಮದುವೆ ಆಗೋಕೆ ನನ್ನ ಮನಸ್ಸು ಒಪ್ಲಿಲ್ಲ ಅಲ್ವಾ, ಅದೇ ಪ್ರಾಬ್ಲಮ್. ನನ್ನ ಪ್ರೀತಿನ ಮನೆ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ಎಲ್ಲರಿಂದ ತಪ್ಪಿಸ್ಕೊಂಡು ದೂರ ಹೋಗಿ ಒದ್ದಾಡ್ತಾ ಇದ್ದೀನಲ್ಲ, ಅದೇ ಪ್ರಾಬ್ಲಮ್. ನಿಮ್ಮೇಲಿರೋ ಸಾಗರದಷ್ಟು ಪ್ರೀತಿ ನನ್ನ ಕಣ್ಣಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ವಲ್ಲ, ಅದೇ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂತ ಹೇಳುತ್ತಾ ಹಾಗೆ ಕುಸಿದು ಪ್ರೀತಮ್ನ ಕಾಲ ಬಳಿ ಕುಳಿತಳು. ಶರಣ್ಯ ಮಾತನ್ನು ಕೇಳಿ ಪ್ರೀತಮ್ ಶಾಕ್ ನಲ್ಲಿ ನಿಂತಿದ್ದ. ಅವನು ತನ್ನಲ್ಲೇ ಅಂದ್ರೆ ಶರಣ್ಯ ಕೂಡ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳ, ನನ್ನ ಹಾಗೆ ಅವಳು ತನ್ನ ಪ್ರೀತಿನ ಹೇಳೋಕಾಗದೆ ಮನ್ಸಲ್ಲೇ ಇಟ್ಕೊಂಡು ಇಷ್ಟು ವರ್ಷದಿಂದ ಸಂಕಟ ಪಡ್ತಿದ್ದಾಳ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ, ಈಗ ನಾನೇನ್ ಮಾಡ್ಲಿ, ಇವಳತ್ರ ನನ್ನ ಪ್ರೀತಿನ ಹೇಳ್ಕೊಂಡ್ರೆ ಪಂಕಜ್ ಸ್ನೇಹಕ್ಕೆ ದ್ರೋಹ ಮಾಡಿದ ಹಾಗೆ ಆಗತ್ತೆ. ಇಲ್ಲ, ಅವನ ಸ್ನೇಹ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ. ಈಗ ಇವಳನ್ನ ಹೇಗೆ ಸಮಾಧಾನ ಮಾಡ್ಲಿ ಎಂದುಕೊಂಡವನು. ಶರಣ್ಯ ಪ್ಲೀಸ್, ನೀವು ನನ್ನ ಹತ್ರ ಈಗೆಲ್ಲ ಮಾತಾಡಬಾರ್ದು. ನನ್ಗೆ ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇಲ್ಲ. ನನ್ಗೆ ಈಗಾಗ್ಲೇ ಮದ್ವೆ ಆಗಿ ಹೆಂಡತಿ ಸತ್ತು ಹೋಗಿದ್ದಾಳೆ. ನನ್ನಂಥವನನ್ನು ನೀವು ಬಯಸಬಾರ್ದು. ನೋಡಿ, ನಿಮ್ಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಪ್ಲೀಸ್ ಎದ್ದೇಳಿ, ಮನೆಗೆ ಹೋಗೋಣ ಎಂದವನು ಶರಣ್ಯಾಳ ಭುಜ ಹಿಡಿದು ಮೇಲೆತ್ತಿ ಅವಳ ಕೈ ಹಿಡಿದು ಕರೆದುಕೊಂಡು ಬರುತ್ತಿದ್ದ. ಶರಣ್ಯಾಳಿಗೆ ಪ್ರೀತಮ್ ಆಡಿದ ಮಾತಿಂದ ಬೇಸರವಾಗಿ ಅವಳು ಕೀಲಿ ಕೊಟ್ಟ ಬೊಂಬೆಯಂತೆ ಪ್ರೀತಮ್ನನ್ನು ಹಿಂಬಾಲಿಸಿದಳು. ಶರಣ್ಯಾಳನ್ನು ಕರೆದುಕೊಂಡು ಬಂದು ಕಾರ್ನಲ್ಲಿ ಕೂರಿಸಿದ ಪ್ರೀತಮ್ ಮತ್ತೆ ಡ್ರೈವ್ ಮಾಡಲು ಶುರು ಮಾಡಿದ. ಶರಣ್ಯ ಮೌನದಿಂದ ಕುಳಿತಳು. ಆದರೆ ಅವಳ ಕಣ್ಣುಗಳು ಮಾತ್ರ ಕಣ್ಣೀರಿನ ಮೂಲಕ ಮಾತನಾಡುತ್ತಿದ್ದವು. ಅರ್ಧ ಗಂಟೆಯ ಪ್ರಯಾಣದ ನಂತರ ಪ್ರೀತಮ್ ಶರಣ್ಯ ಮನೆ ತಲುಪಿದರು. ಪಲ್ಲವಿ ಶರಣ್ಯಾಳಿಗೆ ಆರತಿ ಮಾಡಿ ಮನೆಯೊಳಗೆ ಬರಮಾಡಿಕೊಂಡಳು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಣ್ಣುಗಳಲ್ಲಿ ಬಾಷ್ಪ ಸುರಿಯುತ್ತಿತ್ತು. ಚೆನ್ನಾಗಿದ್ಯಾ ಶರಣ್ಯ, ನಮ್ಮ ಮನೆ ಇವತ್ತು ಕಂಪ್ಲೀಟ್ ಆಯ್ತು. ನೀನಿಲ್ಲದೆ ಈ ಮನೆ ಇನ್ಕಂಪ್ಲೀಟ್ ಅನ್ನಿಸ್ತಿತ್ತು. ಕಳ್ಕೊಂಡ ಹಾಗೆ ನಮ್ಮೆಲ್ಲರಿಗೂ ಫೀಲ್ ಆಗ್ತಿತ್ತು. ಇನ್ಮೇಲೆ ನಮ್ಮ ಮನೆಯಲ್ಲಿ ಯಾವ ಕೊರತೆ ಇಲ್ಲ ಎನ್ನುತ್ತಾ ಶರಣ್ಯಾಳನ್ನು ತಬ್ಬಿಕೊಂಡಳು. ಯಾಳು ಕೂಡ ಅಳುತ್ತಾ ಪಲ್ಲವಿಯನ್ನು ತಬ್ಬಿಕೊಂಡಳು. ಪಲ್ಲವಿ, ಯಾಕಮ್ಮ ಅಳ್ತೀಯಾ? ಇನ್ಯಾವತ್ತೂ ನಮ್ಮನ್ನ ಬಿಟ್ಟು ದೂರ ಹೋಗ್ಬೇಡ. ಇವತ್ತು ಬರ್ತೀಯಾ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಇದೆಲ್ಲ ಆ ತರ್ಲೆ ಸಂಜು ಪ್ಲಾನಾ? ಇವತ್ತು ಅವನು ಮನೆಗೆ ಬರ್ಲಿ, ಇರು ಮಾಡ್ತೀನಿ. ಅಯ್ಯೋ ನನ್ನ ಬುದ್ಧಿಗಿಷ್ಟು. ಮೊದಲು ಹೋಗಿ ಫ್ರೆಶ್ ಆಗಿ ಬಾ, ಊಟ ಮಾಡುವೆಯಂತೆ. ನೀವು ಊಟಕ್ಕೆ ಬನ್ನಿ ಎಂದಳು. ಪ್ರೀತಮ್, ಪಲ್ಲವಿ ಊಟ ಬೇಡ, ನನ್ಗೆ ಕೆಲ್ಸ ಇದೆ, ಹೊರಡ್ತೀನಿ ಎಂದು ಹೇಳಿ ಹೊರಗೆ ಹೋದ. ಅವನ ಕಡೆ ನಿರ್ಲಿಪ್ತಳಾಗಿ ನೋಡುತ್ತಾ ನಿಂತಿದ್ದ ಶರಣ್ಯಾಳನ್ನು ನೋಡಿ ಪಲ್ಲವಿ ಮನಸ್ಸಿನಲ್ಲಿ
ಪಾಪ ಶರಣ್ಯ ಪ್ರೀತಮ್ಮಣ್ಣನ ನೋಡಿ ಅವಳಿಗೆ ಅಳು ಬಂದಿದೆ ಅನ್ಸತ್ತೆ. ಅದಕ್ಕೆ ಹತ್ತು ಕಣ್ಣೆಲ್ಲ ಕೆಂಪಾಗಿದೆ ಅಂದುಕೊಂಡವಳು ಕಲ್ಲಿನಂತೆ ನಿಂತಿದ್ದ ಅವಳನ್ನು ಶರಣ್ಯ ಹೋಗಮ್ಮ, ಫ್ರೆಶ್ ಆಗು, ಊಟ ಮಾಡುವೆಯಂತೆ ಎಂದು ಶರಣ್ಯಾಳ ಭುಜ ಹಿಡಿದು ಅಲುಗಿಸಿದಳು. ಎಚ್ಚೆತ್ತ ಶರಣ್ಯ ಮುಜುಗರದಿಂದ ತನ್ನ ರೂಮ್ ಕಡೆಗೆ ಓಡಿದಳು. ಪಲ್ಲವಿ ತನ್ನಷ್ಟಕ್ಕೆ ಮೊದಲು ಪಂಕಜತ್ರ ಶರಣ್ಯ ಪ್ರೀತಮ್ ಅಣ್ಣನ ಪ್ರೀತಿ ಮಾಡ್ತಿರೋ ವಿಷಯ ಹೇಳಿ ಮನೆಯವರನ್ನ ಒಪ್ಪಿಸಿ ಅವರಿಬ್ಬರ ಮದುವೆ ಮಾಡ್ಬೇಕು, ಇಲ್ಲ ಅಂದ್ರೆ ಶರಣ್ಯ ತನ್ನ ಪ್ರೀತಿ ಹೇಳೋಕಾಗದೆ ಹೀಗೆ ಕೊರಗ್ತಾ ಇರ್ತಾಳೆ ಅಷ್ಟೇ. ಸಾನ್ವಿ, ಶರಣ್ಯ, ನೀತು ಮೂವರ ಪರಿಸ್ಥಿತಿ ಒಂದೇ. ಅಟ್ಲೀಸ್ಟ್ ಶರಣ್ಯ ಪ್ರೀತಿ ವಿಷಯನಾದ್ರೂ ನಾನು ಬಗೆಹರಿಸ್ಬೇಕು. ಇನ್ನು ಸಾನ್ವಿ ನೀತು ವಿಷಯ ಪಂಕಜ್, ರಾಹುಲಣ್ಣ, ನಿತಿನ್ ನೋಡ್ಕೋತಾರೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟಳು. ಸ್ನಾನದ ಮನೆಗೆ ಹೋದ ಶರಣ್ಯ ಶವರ್ ಆನ್ ಮಾಡಿಕೊಂಡು ಅದರ ಕೆಳಗೆ ನಿಂತಳು. ನೀರಿನ ಜೊತೆ ಅವಳ ಕಣ್ಣೀರು ಹರಿಯುತ್ತಿತ್ತು. ಸ್ನಾನ ಮುಗಿಸಿ ಬಂದ ಶರಣ್ಯಾಳಿಗೆ ಪಲ್ಲವಿ ಊಟ ಬಡಿಸಿದಳು. ಶರಣ್ಯ, ಅಪ್ಪ ಅಮ್ಮ ಎಲ್ಲಿ? ಪಂಕಜಣ್ಣ, ಸಂಜು ಎಲ್ಲ ಎಲ್ಲಿ ಅತ್ತಿಗೆ? ಸಾರಿ, ನೀವು ಹೇಗಿದ್ದೀರಾ ಅಂತ ಕೂಡ ಕೇಳಿಲ್ಲ. ಹಾಗೆ ನನ್ನ ಅಳಿಯ ಹೇಗಿದ್ದಾನೆ ಎನ್ನುತ್ತಾ ಪಲ್ಲವಿಯ ಹೊಟ್ಟೆಯ ಮೇಲೆ ಕೈ ಇರಿಸಿದಳು. ಪಲ್ಲವಿ ಅವಳ ತಲೆ ನೇವರಿಸುತ್ತಾ ನೋಡಿದ ಸಂತೋಷಕ್ಕೆ ವಿಚಾರಿಸೋದನ್ನ ಮರ್ತಿದ್ಯಾ ಅಷ್ಟೇ. ಅಷ್ಟಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀಯಾ? ಸಂಜು, ಪಂಕಜ್ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ. ಅಪ್ಪ ಅಮ್ಮ ಚಿಕ್ಕಮ್ಮಂಗೆ ಹುಷಾರಿಲ್ಲ ಅಂತ ನೋಡೋಕೆ ಹೋಗಿದ್ದಾರೆ. ಇವತ್ತು ಅಥವಾ ನಾಳೆ ಬರಬಹುದು. ಮೊದಲು ಊಟ ಮಾಡು ಎಂದು ಅನ್ನವನ್ನು ಕಲಿಸಿ ತಾನೇ ಶರಣ್ಯಾಳಿಗೆ ಊಟ ಮಾಡಿಸಿದಳು. ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಪಲ್ಲವಿಯ ಕೈತುತ್ತು ಶರಣ್ಯಾಳನ್ನು ಹೊಟ್ಟೆ ತುಂಬಾ ತಿನ್ನುವಂತೆ ಮಾಡಿತು. ಊಟ ಮುಗಿಸಿದ ಶರಣ್ಯ, ಚಿಕ್ಕಮ್ಮ ಈಗ ಹುಷಾರಾಗಿದ್ದಾರಂತ? ಹುಷಾರಾಗಿದ್ದಾರಂತೆ. ಸಂಜು ಕೋರ್ಟ್ಗೆ ಹೋಗೋದು ಸರಿ, ಆದ್ರೆ ಪಂಕಜಣ್ಣ ಯಾಕೆ ಕೋರ್ಟ್ಗೆ ಹೋಗಿದ್ದಾನೆ? ಯಾಕತ್ಗೆ ಏನಾದ್ರೂ ಪ್ರಾಬ್ಲಮ್ ಎಂದು ಗಾಬರಿಯಿಂದ ಕೇಳಿದಳು. ಅಯ್ಯಯ್ಯೋ, ಹಾಗೇನಿಲ್ಲ, ನೀನು ಗಾಬರಿ ಆಗ್ಬೇಡ. ಒಬ್ಬಳು ಮುದ್ದಾದ ಹೀರೋಯಿನ್ ಇದ್ದಾಳೆ, ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಯಾರು ಅತ್ತಿಗೆ ಅದು? ಆ ಹುಡುಗಿ ಯಾಕೆ ಕೋರ್ಟ್ಗೆ ಹೋಗ್ಬೇಕು ಎಂದಾಗ ಪಲ್ಲವಿ ನಗುತ್ತಾ, ವಿಕ್ರಮಣ್ಣನ ಮಾವನ ಮತ್ತೆ ಅತ್ತೆ ಮಗಳು. ಅವಳ ಬಗ್ಗೆ ಹೇಳೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗಲ್ಲ, ಆದ್ರೂ ಬೇಗ ಕತೆ ಹೇಳಿ ಮುಗಿಸ್ತೀನಿ ಎನ್ನುತ್ತಾ ಸಾನ್ವಿಯ ಕಥೆಯನ್ನು ಹೇಳಿದಳು. ಕತೆ ಕೇಳಿದ ಶರಣ್ಯ ಆಶ್ಚರ್ಯದಿಂದ, ಅಲ್ಲ ಅತ್ತಿಗೆ, ಆ ಹುಡುಗಿಗೆ ಅಷ್ಟೊಂದು ಧೈರ್ಯನಾ? ಅದಕ್ಕೆ ಅವಳನ್ನ ನಾನು ಹೀರೋಯಿನ್ ಅಂದಿತು. ಆದ್ರೆ ಆ ಹೀರೋಯಿನ್ಗೂ ಒಂದು ನೋವಿದೆ. ಅಷ್ಟೆಲ್ಲ ಧೈರ್ಯ ಇರೋ ಅವಳಿಗೆ ತಾನು ಪ್ರೀತಿಸಿದ ಹುಡುಗನಿಗೆ ತನ್ನ ಪ್ರೀತಿನ ಹೇಳ್ಕೊಳ್ಳುವ ಧೈರ್ಯ ಇಲ್ಲ. ಅವಳಿಗೆ ಅಂತ ಅಲ್ಲ, ಕೆಲವರು ಅಷ್ಟೇ ಪ್ರೀತಿ ಮಾಡ್ತಾರೆ, ಆದ್ರೆ ಪ್ರೀತಿನ ಹೇಳ್ಕೊಳ್ಳೋ ಧೈರ್ಯ ಇರಲ್ಲ ಎನ್ನು ಶರಣ್ಯ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಗಮನಿಸುತ್ತಿದ್ದಳು. ಶರಣ್ಯಾಳ ಕಣ್ಣುಗಳು ತುಂಬಿದ್ದವು. ಪಲ್ಲವಿಗೆ ಕಾಣದಂತೆ ಒರೆಸಿಕೊಂಡಳು. ಆದರೆ ಅವಳನ್ನೇ ಗಮನಿಸುತ್ತಿದ್ದ ಪಲ್ಲವಿಗೆ ಅವಳ ಕಣ್ಣೀರು ನೋಡಿ ಮನಸ್ಸಿಗೆ ತುಂಬಾ ನೋವಾಯ್ತು. ಪಲ್ಲವಿ ಶರಣ್ಯಾಳ ಮೈಂಡ್ ಡೈವರ್ಟ್ ಮಾಡಲು, ಸಾನ್ವಿ ಪ್ರೀತಿಸ್ತಿರೋದು ವಿಕ್ರಮಣ್ಣನ, ಆದ್ರೆ ವಿಕ್ರಮಣ್ಣ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ರು. ಪಾಪ ಸಾನ್ವಿ ಅವಳ ಅತ್ತೆ ಮಾವನ್ನ ಒಪ್ಪಿಸಿ ಅಣ್ಣನ ಮದ್ವೆನ ಅವರು ಪ್ರೀತಿಸಿದ ಹುಡುಗಿ ನಿಶಾ ಜೊತೆ ಫಿಕ್ಸ್ ಮಾಡಿಸಿದ್ಲು. ಆದ್ರೆ ನಿಶಾ ಒಳ್ಳೆ ಹುಡುಗಿ ಅಲ್ಲ, ಅವಳು ಒಂದು ರೀತಿ ಬಣ್ಣದ ಚಿಟ್ಟೆ ಹಾಗೆ. ತುಂಬಾ ಜನ ಹುಡುಗರಿಗೆ ಮೋಸ ಮಾಡಿದ್ದಾಳೆ. ವಿಕ್ರಮಣ್ಣನಿಗೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ಹುಡುಗರ ಜೊತೆ ಸಂಜು, ಪಂಕಜ್, ಪ್ರೀತಮಣ್ಣ ಎಲ್ಲರೂ ಸೇರಿ ಸಂಜು ಫ್ರೆಂಡ್ ಅಕ್ಷಯ್ ಹತ್ರ ನಾಟಕ ಮಾಡಿಸಿ ನಿನ್ನೆ ರಾತ್ರಿ ತಾನೇ ನಿಶಾಳ ಬಣ್ಣ ಬಯಲು ಮಾಡಿದ್ರು. ಅವಳ ಬಗ್ಗೆ ಸತ್ಯ ಗೊತ್ತಾದ ವಿಕ್ರಮಣ್ಣ ತುಂಬಾ ನೊಂದುಕೊಂಡಿದ್ದಾರೆ. ಆದ್ರೆ ಈ ವಿಷಯ ಸಾನ್ವಿಗಾಗ್ಲಿ ವಿಕ್ರಮಣ್ಣನ ತಂದೆ ತಾಯಿಗಾಗ್ಲಿ ಗೊತ್ತಾಗ್ಬಾರ್ದು ಅಂತ ವಿಕ್ರಮಣ್ಣ ಹೇಳಿದ್ದಾರೆ. ಕಾರಣ ಸಾನ್ವಿ ಮದುವೆ ನಿತಿನ್ ಜೊತೆ ನಡಿಬೇಕು ಅನ್ನೋದು ವಿಕ್ರಮಣ್ಣನ ನಿರ್ಧಾರ. ಆದ್ರೆ ಅದು ಯಾರಿಗೂ ಇಷ್ಟ ಇಲ್ಲ. ಎಲ್ರೂ ಆಸೆ ಸಾನ್ವಿ ವಿಕ್ರಮಣ್ಣ ಒಂದಾಗ್ಬೇಕು ಅನ್ನೋದು. ಮುಂದೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿತಿನ್ ಹತ್ರ ಸಾನ್ವಿ ವಿಕ್ರಮಣ್ಣನ ಪ್ರೀತಿ ಮಾಡ್ತಿರೋ ವಿಷಯನ ಹೇಳಿದಾಳೆ. ನಿತಿನ್ ಕೂಡ ವಿಕ್ರಮ್ ಸಾನ್ವಿ ಒಂದಾಗ್ಬೇಕು ಅನ್ನೋದನ್ನೇ ಬಯಸ್ತಾನೆ. ಆದ್ರೆ ಆ ದೇವರು ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ ಎಂದಳು ನಿಟ್ಟುಸಿರು ಬಿಡುತ್ತಾ. ಶರಣ್ಯ, ಅತ್ತಿಗೆ ನೀವು ಊಟ ಮಾಡಿದ್ರಾ? ಮಾಡ್ದೆ ಖಾಲಿ ಹೊಟ್ಟೆಲಿ ಇದ್ರೆ ಸುಸ್ತಾಗತ್ತೆ. ಟ್ಯಾಬ್ಲೆಟ್ ಬೇರೆ ತಗೋಬೇಕು ಅಲ್ವಾ? ಅದಕ್ಕೆ ಟೈಮ್ ಟು ಟೈಮ್ ಊಟ ಮಾಡ್ಬಿಡ್ತೀನಿ. ಪಾಪ ನೀನು ಜರ್ನಿ ಮಾಡಿ ಸುಸ್ತಾಗಿದ್ದೀಯ, ಹೋಗಿ ರೆಸ್ಟ್ ಮಾಡು. ಎಲ್ರು ಬರೋದ್ರೊಳಗೆ ಫ್ರೆಶ್ ಆಗಿ ಕಾಣಿಸ್ಬೇಕು. ಹೀಗೆ ಡಲ್ ಆಗಿರೋ ನಿನ್ ಮುಖ ನೋಡಿದ್ರೆ ಎಲ್ರು ಬೇಜಾರಾಗ್ತಾರೆ. ಸರಿ ಅತ್ತಿಗೆ, ನಾನು ಹೋಗಿ ನಿದ್ದೆ ಮಾಡ್ತೀನಿ. ಎಲ್ರು ಬಂದ ತಕ್ಷಣ ನನ್ನನ್ನು ಎದ್ದೇಳಿಸಿ ರೆಸ್ಟ್ ಮಾಡ್ಲಿ ಅಂತ ಹಾಗೆ ಬಿಟ್ಬಿಡ್ಬೇಡಿ. ನಾನು ಎಲ್ಲರನ್ನೂ ನೋಡ್ಬೇಕು, ಜೊತೆ ಮಾತಾಡ್ಬೇಕು ಎಂದು ಹೇಳಿ ಶರಣ್ಯ ತನ್ನ ರೂಮಿಗೆ ಬಂದು ಮಲಗಿದಳು. ಮುಂದೆ ದೇವರು ಯಾರ್ಯಾರ ಹಣೆಯಲ್ಲಿ ಯಾರ್ಯಾರು ಅಂತ ಬರ್ದಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು. ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.